ಹಾಯ್ ಫ್ರೆಂಡ್ಸ್, ನಿನ್ನೆ ತಾನೇ ನನ್ನ ಬರ್ತ್ಡೇನ ಆಚರಿಸ್ಕೊಂಡೆ. ತುಂಬ ಖುಷಿಯಾಗಿತ್ತು, ಹ್ಯಾಪಿಯಾಗಿದೆ. ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ರು, ಮನೆಯವರು ಮಗಳು ಎಲ್ಲರೂ ವಿಶ್ ಮಾಡಿದ್ರು. ತುಂಬ ಹ್ಯಾಪಿಯಾಗಿ ಆ ಕ್ಷಣಗಳನ್ನ ನಿನ್ನೆ ಒಂದು ದಿನನ ನಾನು ಕಳೆದಿದ್ದೀನಿ. ಸೊ ಯಾರೆಲ್ಲ ನನಗೆ ವಿಶ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟರ ನಡುವೆ ನಾವು ಏನನ್ನ ಒಂದು ಮರ್ತು ಹೋಗಿದ್ದೀವಿ ಅಂದರೆ, ನಾವು ಹುಟ್ಟಿದ ದಿನ ನಮ್ಮಮ್ಮ ಪುನರ್ಜನ್ಮ ಪಡೆದಿರ್ತಾಳೆ. ಅದರ ಆಚರಣೆ ಇಲ್ಲ, ಆಡಂಬರ ಇಲ್ಲ. ಹುಟ್ಟು ಇವಾಗ ಬರೀ ಫ್ಯಾಷನ್ ಆಗ್ಬಿಟ್ಟಿದ್ಯಾ ಅನ್ಸುತ್ತಲ್ವಾ? ಆಲ್ಮೋಸ್ಟ್ ಒಂದು 11 ವರ್ಷದಲ್ಲಿ ನನ್ನ ತಾಯಿಗೋಸ್ಕರ ನಾನು ಒಂದು ದಿನಾನೂ ರಜಾನೇ ಹಾಕಿಲ್ಲ. ಅವಳ ಜೊತೆ ಕಾಲ ಕಳೆಯೋಕ್ಕೋಸ್ಕರನೋ, ಓವರ್ ಆಲ್ ಡೇ ಈ ದಿನ ನಿನ್ಗಮ್ಮ ಅಂತ ಒಂದು ದಿನನೂ ಹಾಕಲೇ ಇಲ್ಲ. ಆ ಫೀಲಿಂಗ್ ಯಾಕೋ ಈ ರಾತ್ರಿ ಆಯಿತು. ಅದಕ್ಕೋಸ್ಕರ ಇವಾಗಲೇ ಸಡನ್ ಆಗಿ ಏನು ಫೀಲ್ ಬರುತ್ತೋ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನೀವು ನಿಮ್ಮನ್ನು ಕ್ವಶನ್ ಮಾಡ್ಕೊಳ್ಳಿ, ಯಾವತ್ತಾದರೂ ನಿಮ್ಮ ತಾಯಿಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ? ಆ ಜೀವ ನಮ್ಮ ಕಿವಿಗಳು ಅವ್ರ ಮಾತುಗಳನ್ನ ಕೇಳ್ಕೊಳ್ಳಿ ಅಂತನೋ, ಅಥವಾ ನಾವು ಅವ್ರ ಜೊತೆಗೆ ಒಂದಷ್ಟು ಸಮಯನ ಕೊಡಲಿ ಅವ್ರಿಗೆ ಅಂತನೋ ಕಾಯ್ತಾ ಇರ್ಬೋದಲ್ವಾ? ನಾವು ಚಿಕ್ಕವರಿರುವಾಗ ಎಷ್ಟೊಂದು ಸರಿ ಕತೆಗಳನ್ನ ಹೇಳ್ತಿದ್ವಿ. ಹೇಳಿದ ಕತೆನೇ ರಿಪೀಟ್ ಹೇಳಿದ ಸ್ಟೋರಿನೇ ರಿಪೀಟ್ ಹೇಳಿದ್ರು ಅಮ್ಮ ಯಾವತ್ತೂ ಇದು ಚೆನ್ನಾಗಿಲ್ಲ ಅಂತ ಇರಲಿಲ್ಲ. ಅಥವಾ ಯಾವತ್ತೂ ಇದು ಬೋರಿಂಗು, ಹೇಳಿದ್ದೆ ಎಷ್ಟು ಸರಿ ಹೇಳ್ತೀಯಾ ಅಂತ ಅಮ್ಮ ಯಾವತ್ತಾದರೂ ಕೇಳ್ತಿದ್ರಾ? ಇಲ್ಲ. ಆದರೆ ಇವತ್ತು ನಮ್ಮ ಮಕ್ಳಿಗೆ ನಾವು ಹೇಳಿದ ಸ್ಟೋರಿನೇ ಹೇಳ್ತಾ ಇದ್ರೆ ಅವ್ರೇನಂತಾರೆ, ಅಮ್ಮ ಇದೇ ಅಲ್ವಾ ನಿನ್ನೆ ಹೇಳಿದ್ದು ಅಥವಾ ಹಸ್ಬೆಂಡ್ಗೆ ಹೇಳ್ತಾ ಇದ್ರೆ ಹೇಳಿದ್ದೇನೆ 2-3 ಸರಿ ಎಷ್ಟು ಸತಿ ಹೇಳ್ತೀರಾ, ಆಯ್ತು ಬಿಡು ಗೊತ್ತಾಗತ್ತೆ ನನಗೂ ಅನ್ನೋ ಥರ ಹೇಳ್ತಾರೆ. ಎಲ್ಲರ ಮನೇಲೂ ಹೇಳ್ತಾರೆ, ನಾವಾದರೂ ಅದನ್ನೇ ಹೇಳ್ತೀವಿ ರಿಪೀಟ್. ಆದರೆ ತಾಯಿ ಆ ಥರ ಅಲ್ಲ. ನಾವು ಪ್ರತಿದಿನನೂ ಹೇಳಿದ್ದನ್ನೇ ಹೇಳಿದಾಗಲೂ ಹೊಸ ಥರ ಕುತೂಹಲ ತೋರಿಸ್ತಾ ಇದ್ಲು. ಅದೇ ಕ್ಯೂರಿಯಾಸಿಟಿಲಿ ಕೇಳ್ತಾ ಇದ್ಲು, ನಮ್ಮನ್ನು ಹುರಿದುಂಬಿಸ್ತಾ ಇದ್ಲು. ಇವತ್ತು ಯಾಕೆ ಬರೀ ನಾವು ಕೇಕ್ ಕಟ್ ಮಾಡ್ತೀವಿ, ನಾವು ಸ್ವೀಟ್ ಹಂಚ್ತೀವಿ, ನಾವು ಸೆಲೆಬ್ರೇಷನ್ ಮಾಡ್ಕೋತೀವಿ, ನಾವು ಹೊಸ ಡ್ರೆಸ್ ತಗೋತೀವಿ, ಇಷ್ಟೇನಾ ಹುಟ್ಟು ಅಂದರೆ? ಒಂದ್ಸರಿ ಯೋಚನೆ ಮಾಡಿ. ಎಲ್ಲರೂ ಇಲ್ಲ ಅಂತ ಹೇಳಲ್ಲ, ತುಂಬ ಜನ ಅಮ್ಮಂದಿರಿಗೋಸ್ಕರ ಸ್ಪೆಂಡ್ ಮಾಡ್ಬೋದು. ಬಟ್ ಸ್ಟಿಲ್ ನಾನಂತೂ 11 ಇಯರಲ್ಲಿ ನನ್ನ ಮದುವೆ ಆದಾಗಿಂದನೂ ಆಲ್ಮೋಸ್ಟ್ ನನ್ನ ಅಮ್ಮನಿಗೆ ಅಂತ ಒಂದಿನಾನೂ ನಾನು ರಜಾ ಹಾಕಿಲ್ಲ. ಯಾವಾಗಲೂ ನನಗೆ ಹುಷಾರಿಲ್ಲ ಬಾ ಅಮ್ಮ, ಆಯಿತು ಬಂದರು. ನನ್ನ ಮಗಳಿಗೆ ಹುಷಾರಿಲ್ಲ ಬಾ, ಗಂಡಂಗೆ ಹುಷಾರಿಲ್ಲ ಬಾ, ಇಷ್ಟನ್ನೇ ಕೇಳಿದ್ದೀವಿ ವಿನಃ ಯಾವಾಗ್ಲೂ ಅವ್ರಿಗೋಸ್ಕರ ಅಂತ ನಮ್ಮ ಟೈಮನ್ನು ನಾವು ಇಟ್ಟೇ ಇಲ್ಲ. ಒಂದೊಂದ್ಸರಿ ನೆನ್ಪು ಮಾಡ್ಕೊಂಡ್ರೆ ಬೇಜಾರಾಗತ್ತೆ. ಸೊ ತಾಯಿ ಬಗ್ಗೆ ಹೀಗೆ ಇನ್ನೊಂದಷ್ಟು ಮಾತುಗಳು ಆಡಿರೋದು ನಾನು. ತಾಯಿ ಬಗ್ಗೆ ಇನ್ನೊಂದಷ್ಟು ಫೀಲಿಂಗ್ಸ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋನಲ್ಲಿ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಇನ್ಸ್ಟಾಗ್ರಾಮ್ನ ಬಯೋನಲ್ಲಿದೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಅಂದರೆ ಬರೀ ಹೆಸರಾ ಅಥವಾ ಪದನ? ಅದೊಂದು ಮಮತೆಯ ಗೂಡು ಅಲ್ವಾ? ಎಂಥ ಮೌನವನ್ನು ಅರ್ಥ ಮಾಡ್ಕೊಳ್ಳೋ ಹೃದಯ ಅದು. ನಾವು ನಗುವಾಗ ಅಮ್ಮ ನಗ್ತಾಳೆ, ನಾವು ಅಳುವಾಗ ಅಮ್ಮ ಅಳ್ತಾಳೆ. ಈ ಲೋಕಕ್ಕೆ ನಾವು ಬರೋ ಮುಂಚೆನೆ ಅಮ್ಮನ ಹೃದಯ ನಮ್ಗೆ ಮೊದಲ ಮನೆ ಆಗ್ಬಿಟ್ಟಿರುತ್ತೆ. ಅಲ್ಲಿ ಆಲ್ರೆಡಿ ನಾವು ನೆಲೆಸ್ಬಿಟ್ಟಿರ್ತೀವಿ. ಹಸಿವು, ನೋವು, ನಿದ್ರೆ ಇಲ್ಲದೆ ಇರೋ ರಾತ್ರಿ ಎಲ್ಲವನ್ನು ಮರೆತು ನಮಗೋಸ್ಕರ ಮತ್ತೆ ಸೈನಿಕಳಂತೆ ಎದ್ದು ನಿಲ್ತಾಳೆ ತಾಯಿ. ಮತ್ತೆ ನಮ್ಮ ಬದುಕಿಗೆ ಬೆಳಕು ನೀಡ್ತಾಳೆ ಅಮ್ಮ. ನಮಗಾಗಿ ಅಮ್ಮ ಮಾಡೋ ಪ್ರಾರ್ಥನೆಗಳು ನಮಗೆ ಗೊತ್ತಿಲ್ದಂಗೆ ನಮ್ಮನ್ನು ರಕ್ಷಿಸ್ತಾನೆ ಇರ್ತವೆ ಪ್ರತಿದಿನ.
ಅಮ್ಮನ ಕಣ್ಣಲ್ಲಿ ಯಾವಾಗ್ಲೂ ನಮ್ಗೆ ಅಂತ ಆಶೀರ್ವಾದ ಇದ್ದೇ ಇರತ್ತೆ. ಅವಳ ನಗುವಲ್ಲಿ ಸದಾ ನಮ್ ಗೆಲುವಿರತ್ತೆ. ಆದಷ್ಟು ಅವಳು ನಗ್ತಾ ಇರೋ ತರ ನೋಡ್ಕೊಳ್ಳೋಣ. ನನ್ನ ಹುಟ್ಟುಹಬ್ಬ ಅಂತ ಆಚರಿಸ್ಕೊಳ್ಳುವಾಗ ಒಂದು ಖುಷಿ ಆಗತ್ತೆ. ನನಗೆ ಜನ್ಮ ಕೊಟ್ಟಿದ್ದಮ್ಮ, ನೋವು ತಿಂದಿದ್ದು, ಪ್ರೀತಿ ಕೊಟ್ಟಿದ್ದು ಎಲ್ಲ ಅವಳೇನೆ. ಆಚರಿಸ್ಕೊತಾ ಇರೋದು ಮಾತ್ರ ನಾನು ಮಾತ್ರ. ಇದಿಷ್ಟು ಸರಿ. ಫ್ಯಾಷನ್ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ಒಂದೊಂದ್ಸರಿ. ಬಟ್ ಇವಾಗ ಎಲ್ಲೋ ಇರೋದು ಹೇಗೇನೆ, ಏನಿದೆಯೋ ಅದನ್ನು ಒಪ್ಕೊಂಡು ಮುಂದೆ ಹೋಗ್ತಾನೇ ಇದ್ದೀವಿ. ಆದರೆ ಸಂಬಂಧದಲ್ಲಿ, ಭಾವನೆಗಳಲ್ಲಿ ಎಲ್ಲವನ್ನೂ ಒಪ್ಕೊಳಕ್ಕಾಗಲ್ಲ. ಎಷ್ಟೊಂದು ಸರಿ ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು. ಆವಾಗ ನಮ್ಮ ಕಡೆಯಿಂದನೂ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೋದೇನೋ ಅನ್ಸುತ್ತೆ. ಜನ್ಮ ಕೊಟ್ಲು, ಬದುಕು ಕಟ್ಕೊಟ್ಲು, ಪ್ರತಿ ಹಂತದಲ್ಲೂ ಜೊತೆಯಾಗಿ ನಿಂತಳು, ಕಷ್ಟ ಸುಖ ಎಲ್ಲಾದ್ರಲ್ಲೂ. ನಾನು ಅವಳಿಗೆ ಏನ್ ಮಾಡಿದ್ದೀನಿ ಅಂತ ಒಂದು ಕ್ವಶನ್ ಆಗಿದೆ ನಂಗೆ ಇವತ್ತು. ಬೇಜಾರಲ್ಲಿ ಹೇಳ್ತಾ ಇದೀನೋ, ಖುಷಿಯಲ್ಲಿ ಹೇಳ್ತಾ ಇದೀನೋ ಗೊತ್ತಿಲ್ಲ. ಬಟ್ ಇದೊಂದು ನನ್ನ ಎಮೋಷನಲ್ ಫೀಲಿಂಗ್. ನಾನು ಅವಳಿಗೋಸ್ಕರ ಒಂದೇ ಒಂದಿನಾನು ರಜಾ ಹಾಕಿಲ್ಲ, ಅವಳ ಜೊತೆ ಉಳ್ಕೊಂಡಿಲ್ಲ. ಇಲ್ಲವೇ ಇಲ್ಲ ಅಂತಲ್ಲ, ಇರುವಾಗ 108 ಪ್ರಾಬ್ಲಮ್ಗಳು, ಅಥವಾ ಮನೆಯವರು, ಮೊಮ್ಮಕ್ಕಳು ಇವ್ರಗಳ ಜೊತೆ ಇರೋದ್ಕಿಂತ ನಾನೊಬ್ಳೆ ಅಮ್ಮನ ಜೊತೆ ಕಾಲ ಕಳೆದಿಲ್ಲ ಅನ್ನೋ ನೋವಿದೆ. ಇದನ್ನ ಸರಿ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಆ ನೋವನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನಿಸ್ತು, ಹಂಚ್ಕೊಂಡಿದ್ದೀನಿ. ಹಂಚ್ಕೊಂಡಿದ್ದಕ್ಕೆ ತಕ್ಕನಾಗಿ ಇದನ್ನ ಸರಿ ಮಾಡ್ಕೋಬೇಕು. ಅಮ್ಮ ಅನ್ನೋದು ಬರೀ ಪದ ಅಲ್ಲ. ಅವಳೆಲ್ಲ ನೋವುಗಳನ್ನ ನುಂಗಿ, ಅವಳೆಲ್ಲ ಕಷ್ಟನ ಬದಿಗಿಟ್ಟು ಮತ್ತೆ ಮತ್ತೆ ಸೈನಿಕಳಾಗ್ತಾಳೆ ಮಕ್ಳಿಗೋಸ್ಕರ. ಅವಳೆಲ್ಲ ಆಸೆಗಳನ್ನ, ಅವಳೆಲ್ಲ ಕನಸುಗಳನ್ನ ತ್ಯಾಗ ಮಾಡ್ತಾಳೆ ಮಕ್ಳಿಗೋಸ್ಕರ. ಅವಳನ್ನ ಬರೀ ಪದ ಅನ್ನೋದು ಹೇಗೆ? ನಿಜವಾಗಿ ಮನಸ್ಸಿಂದ ಯೋಚನೆ ಮಾಡಿದ್ರೆ ದೇವರಿಗೂ ಒಂದು ಸ್ಥಾನ ಮಿಗಿಲೇ ಅವಳು. ಈ ಟೈಮಲ್ಲಿ ನನ್ನಮ್ಮಂಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ಬಟ್ ಇನ್ನೇನು ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ತುಂಬಾ 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 ಥ್ಯಾಂಕ್ಸ್ ಅಮ್ಮ. ಆ್ಯಂಡ್ ಐ ಆಮ್ ವೆರಿ ಸಾರಿ. ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇರೋ ಎಲ್ರೂ ನಿಮ್ಮನ್ನು ಕ್ವಶನ್ ಮಾಡ್ಕೊಳ್ಳಿ, ನಿಮ್ಮ ತಾಯಿಗೋಸ್ಕರ ಎಷ್ಟು ಸಮಯ ಕಳೆದಿದ್ದೀರಾ ಅಂತ. ತಾಯಿ ಎಲ್ಲ ಒಂದೇ ಸರಿ ಸಿಗುವಂಥ ಮುತ್ತು ಅದು. ಅಂತ ಮುತ್ತನ್ನು ಹಿಡಿದಿಟ್ಕೊಂಡ್ಬಿಡಿ. ಅದರ ಜೊತೆ ಇರೋ ಪ್ರತಿ ಕ್ಷಣನೂ ಒಂದು ನಿಮಿಷನೂ ಫೇಕ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ತಾಯಿ ಜೊತೆಗಿರೋ, ತಾಯಿಯಿಂದ ದೂರ ಇದ್ದು ದುಡಿತಾ ಇರೋ ಯಾರೇ ಆಗಿರ್ಬೋದು, ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ, ಆ ಒಂದು ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕೆ ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ನಿಮ್ಮ ಒಂದು ಪ್ರೀತಿ ಏನಿದೆ ಅವ್ರ ಹತ್ರ ಹಂಚ್ಕೊಳ್ಳಿ. ಇರುವಾಗಲೇ ಎಲ್ಲಾನು ಕಾಪಾಡ್ಕೋಬೇಕು. ಯಾಕೆಂದ್ರೆ ನಾವು ಯಾರು ಶಾಶ್ವತ ಅಲ್ಲ. ಉಳಿದಿರೋ ಸಮಯ ಉಸಿರು ಕಟ್ಟಿ ಪ್ರೀತಿಸೋಣ ತಾಯಿನ. ಏನಂತೀರಾ? ಈ ವಿಡಿಯೋ ನೋಡ್ತಾ ಇರೋ ಎಲ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.